ಸ್ವತಂತ್ರ ಭಾರತದ ಮೊದಲ 65 ವರ್ಷಗಳಲ್ಲಿ ಬಹುತೇಕ ಕಾಂಗ್ರೆಸ್ ಪಕ್ಷವೇ ಆಡಳಿತ ನಡೆಸಿದೆ. ಈ ವೇಳೆ ತೀವ್ರ ನಿರ್ಲಕ್ಷ್ಯಕ್ಕೊಳಗಾದ ಹಲವು ಕ್ಷೇತ್ರಗಳಲ್ಲಿ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರವೂ ಒಂದು. ಅಷ್ಟು ವರ್ಷ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಏನೂ ಅಭಿವೃದ್ಧಿಯಾಗದ ಕಾರಣ ಸಾವಿರಾರು ಜನರು ನಮ್ಮ ಊರನ್ನು ಬಿಟ್ಟು ಕುಟುಂಬಗಳನ್ನು ತೊರೆದು ದೂರದ ಬೆಂಗಳೂರು, ಚೆನ್ನೈ, ಹೈದರಾಬಾದ್ ಹೀಗೆ ಹಲವು ಬೇರೆ ಬೇರೆ ಊರಿಗೆ ಸೇರಿದ್ದಾರೆ. ಆದರೆ ಈಗ ಕಳೆದ 10 ವರ್ಷಗಳಿಂದ ನಮ್ಮ ಹೆಮ್ಮೆಯ ಪ್ರಧಾನಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ಆಡಳಿತದಲ್ಲಿ ಸಂಸದರಾಗಿ ನಿರ್ವಹಿಸುತ್ತಿರುವ ಶ್ರೀ BY ರಾಘವೇಂದ್ರ ಅವರ ಶ್ರಮದಿಂದ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರವು ಉನ್ನತ ಮಟ್ಟದ ಅಭಿವೃದ್ಧಿಯನ್ನು ಕಂಡಿದೆ. ಈ ಎಲ್ಲ ಅಭಿವೃದ್ಧಿ ಕೆಲಸಗಳ ಝಲಕ್ ಇದೀಗ ನಿಮ್ಮ ಮುಂದೆ. ನಾನು ಕೂಡ ಒಮ್ಮೆಯಾದರೂ ವಿಮಾನ ಪ್ರಯಾಣ ಮಾಡಬೇಕು ಎಂಬುದು ಎಲ್ಲರ ಕನಸು. ಅದೇ ರೀತಿ ನಮ್ಮೂರ ಸಾರ್ವಜನಿಕರು ಕೂಡ ಆಕಾಶದೆತ್ತರಕ್ಕೆ ಹಾರಬೇಕು, ಶಿವಮೊಗ್ಗದ ಪ್ರತಿಯೊಬ್ಬ ಪ್ರಜೆಯ ವಿಮಾನ ಪ್ರಯಾಣದ ಕನಸನ್ನು ನನಸು ಮಾಡಬೇಕು ಎಂದು ಸಂಸದ ಶ್ರೀ BY ರಾಘವೇಂದ್ರ ಅವರು ಸತತ ಪ್ರಯತ್ನ ಪಟ್ಟು ಒಟ್ಟು 750 ಎಕರೆ ಪ್ರದೇಶದಲ್ಲಿ 449 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣವನ್ನು ನಿರ್ಮಿಸಿ ಕೇವಲ ಒಂದೇ ವರ್ಷದಲ್ಲಿ ಒಟ್ಟು 288 ಬಾರಿ ವಿಮಾನಗಳ ಹಾರಾಟ ನಡೆದಿದ್ದು ಬರೋಬ್ಬರಿ 25,000ಕ್ಕೂ ಹೆಚ್ಚು ಜನರು ಪ್ರಯಾಣ ಬೆಳೆಸಲು ಕಾರಣರಾಗಿದ್ದಾರೆ. ಕೇಂದ್ರ ಸರ್ಕಾರದ ಉಡಾನ್ ಯೋಜನೆ ಅಡಿಯಲ್ಲಿ ಗೋವಾ, ಹೈದರಾಬಾದ್, ತಿರುಪತಿ ನಗರಗಳಿಗೆ ವಿಮಾನಯಾನ ಸಂಪರ್ಕ ಕಲ್ಪಿಸಲಾಗಿದೆ. ಇನ್ನು ರೈಲ್ವೆ ಪ್ರಯಾಣದ ಬಗ್ಗೆ ಹೇಳುವುದಾದರೆ ಎಲ್ಲರಿಗೂ ಗೊತ್ತು ರೈಲ್ವೆ ಪ್ರಯಾಣ ಎಷ್ಟು ಅಗ್ಗವೆಂದು. ಬಡವರಿಗೆ, ರೈತರಿಗೆ ಹಾಗೂ ಮಧ್ಯಮ ವರ್ಗದವರಿಗೆ ರೈಲ್ವೆ ಪ್ರಯಾಣ ತುಂಬಾ ಸುಲಭ, ಹಾಗೆ ಸುಖಕರ ಕೂಡ. ಆದರೂ ಸಹ 2009ಕ್ಕೂ ಮೊದಲು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕೇವಲ 8 ರಿಂದ 10 ರೈಲುಗಳು ಮಾತ್ರ ಓಡಾಡುತ್ತಿದ್ದವು. ಈಗ ಅವುಗಳ ಸಂಖ್ಯೆ 28ಕ್ಕೂ ಅಧಿಕವಾಗಿದೆ. ಆಗ ಒಂದು ಎಕ್ಸ್ಪ್ರೆಸ್ ರೈಲು ನಿಲ್ಲದ ಬೈಂದೂರಿನಲ್ಲಿ ಈಗ 17 ಎಕ್ಸ್ಪ್ರೆಸ್ ರೈಲುಗಳು ನಿಲ್ಲುತ್ತಿವೆ. ಕೇವಲ ಹಾಲ್ಟ್ ಸ್ಟೇಷನ್ ಮಾತ್ರವೇ ಆಗಿದ್ದ ಬೈಂದೂರು ರೈಲ್ವೆ ನಿಲ್ದಾಣವನ್ನು ಮೂಕಾಂಬಿಕಾ ರೋಡ್ ಬೈಂದೂರು ಎಂದು ಮರುನಾಮಕರಣ ಮಾಡಿ ಗಣಕೀಕೃತ ರೈಲ್ವೆ ಟಿಕೆಟ್ ಕಾದಿರಿಸುವಿಕೆ ವ್ಯವಸ್ಥೆಯೊಂದಿಗೆ ಪ್ಲಾಟ್ಫಾರ್ಮ್ ವಿಸ್ತರಿಸಿ 2.64 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ರೈಲ್ವೆ ನಿಲ್ದಾಣವನ್ನು ನಿರ್ಮಿಸಲಾಗಿದೆ. ಶಿವಮೊಗ್ಗ ತಾಳಗುಪ್ಪ ರೈಲು ಮಾರ್ಗವನ್ನು 280 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬ್ರಾಡ್ಗೇಜ್ಗೆ ಪರಿವರ್ತಿಸಲಾಗಿದೆ. ಬೀರೂರು ತಾಳಗುಪ್ಪ ನಡುವಿನ ರೈಲು ಮಾರ್ಗವನ್ನು 165 ಕೋಟಿ ರೂಪಾಯಿಯಲ್ಲಿ ವಿದ್ಯುದ್ದೀಕರಣ ಮಾಡಲಾಗಿದೆ. ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ನೂತನ ರೈಲು ಮಾರ್ಗದ ನಿರ್ಮಾಣ 994.47 ಕೋಟಿ ರೂಪಾಯಿಯಲ್ಲಿ ಆರಂಭವಾಗಿದ್ದು ಈ ಸಾಲಿನ ಮಧ್ಯಂತರ ಬಜೆಟ್ನಲ್ಲಿ 200 ಕೋಟಿ ರೂಪಾಯಿಯನ್ನು ಕೇಂದ್ರ ಸರ್ಕಾರ ಒದಗಿಸಿದೆ. ಕೋಟೆ ಗಂಗೂರಿನಲ್ಲಿ ರೈಲ್ವೆ ಕೋಚ್ ಡಿಪೋ, ಟರ್ಮಿನಲ್ ಸ್ಟೇಷನ್ ನಿರ್ಮಾಣ ಕಾಮಗಾರಿ ಆರಂಭವಾಗಿದೆ. ಎಲ್ಲ ವರ್ಗದವರ ಪ್ರಯಾಣ ಅಗ್ಗದ ಮತ್ತು ಉತ್ತಮ ಗುಣಮಟ್ಟದ ರೈಲ್ವೆ ಮಾರ್ಗದ ಮೂಲಕ ಆಗುತ್ತಿದೆ ಎನ್ನುವ ನೆಮ್ಮದಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನರಿಗಿದೆ. ಭೂಮಾರ್ಗದ ಸಾರಿಗೆ ವ್ಯವಸ್ಥೆಯ ಮತ್ತೊಂದು ಪ್ರಮುಖ ಭಾಗವೆಂದರೆ ರಸ್ತೆ ಸಾರಿಗೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸೇರುವ ರಾಷ್ಟ್ರೀಯ ಹೆದ್ದಾರಿಗಳಾದ NH 13, 206, 776C, 169, 369 ಸೇರಿ ಹಲವು ದ್ವಿಪಥ ಮತ್ತು ಚತುಷ್ಪಥ ರಸ್ತೆಗಳ ಕಾಮಗಾರಿಗಳಿಗೆ ಬರೋಬ್ಬರಿ 10,000 ಕೋಟಿ ರೂಪಾಯಿಗೂ ಅಧಿಕ ಅನುದಾನವನ್ನು ತಂದಿದ್ದು ಇನ್ನಷ್ಟು ಯೋಜನೆಗಳಿಗೆ ರೂಪುರೇಷೆ ಸಿದ್ಧಗೊಳ್ಳುತ್ತಿದೆ. ಇನ್ನು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿ ಗ್ರಾಮೀಣ ರಸ್ತೆಗಳನ್ನು ಸುಧಾರಣೆ ಮಾಡಲು ಸಂಸದರಾದ ಶ್ರೀ BY ರಾಘವೇಂದ್ರರವರ ಆಡಳಿತದಲ್ಲಿ ಒಟ್ಟು 30 ಅಭಿವೃದ್ಧಿ ಕೆಲಸಗಳನ್ನು ಕೈಗೊಂಡಿದ್ದು 157.80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಿಲ್ಲೆಯ ಹಲವು ಕಡೆಗಳಲ್ಲಿ 190 ಕಿಲೋಮೀಟರ್ ರಸ್ತೆ ನಿರ್ಮಿಸಲಾಗಿದೆ. ಅಷ್ಟೇ ಅಲ್ಲದೆ ಶಿವಮೊಗ್ಗದ ಹೊಳೆಹೊನ್ನೂರು ರಸ್ತೆಯ ವಿದ್ಯಾನಗರದಲ್ಲಿ ಸುಮಾರು 44 ಕೋಟಿ ರೂಪಾಯಿಯಲ್ಲಿ ನಿರ್ಮಾಣಗೊಂಡಿರುವ ಮೇಲ್ಸೇತುವೆಯನ್ನು ಕೇಂದ್ರ ರಸ್ತೆ ಸಾರಿಗೆ ಸಚಿವರಾದ ಶ್ರೀ ನಿತಿನ್ ಗಡ್ಕರಿ ಅವರು ಲೋಕಾರ್ಪಣೆ ಮಾಡಿದ್ದಾರೆ. ರೈಲ್ವೆ ಇಲಾಖೆಯಿಂದ ಅನುಷ್ಠಾನಗೊಂಡ ಕಾಶಿಪುರ ಮತ್ತು ಸವಳಂಗ ರಸ್ತೆಯಲ್ಲಿ ಮೇಲ್ಸೇತುವೆ ಹಾಗೂ PNT ಕಾಲೋನಿಯಲ್ಲಿ ಕೆಳಸೇತುವೆ ಕಾಮಗಾರಿಗಳು ಪೂರ್ಣಗೊಂಡಿದ್ದು ಪ್ರಯಾಣಿಕರ ಸುಗಮ ಸಂಚಾರಕ್ಕೆ ನೆರವಾಗುತ್ತಿವೆ. ಭದ್ರಾವತಿಯ ಕಡದಕಟ್ಟೆ ಹಾಗೂ ಕುಂಸಿ, ಹೊಸೂರು, ತಾಳಗುಪ್ಪ, ಬೊಮ್ಮನಕಟ್ಟೆ, ಗುಂಡಪ್ಪ ಶೆಡ್ ಹೀಗೆ ಇನ್ನು ಹಲವು ಅವಶ್ಯ ಪ್ರದೇಶಗಳಿಗೆ ಮೇಲ್ಸೇತುವೆ, ಅಂಡರ್ ಪಾಸ್ ನಿರ್ಮಿಸಲು ಶ್ರೀ BY ರಾಘವೇಂದ್ರರವರು ನಿರ್ಧರಿಸಿದ್ದಾರೆ. ಇನ್ನು ಸಿಗಂದೂರಿನಲ್ಲಿ 423 ಕೋಟಿ ರೂಪಾಯಿ ವೆಚ್ಚದ ಕೇಬಲ್ ಆಧಾರಿತ ಸೇತುವೆ ನಿರ್ಮಾಣವಾಗುತ್ತಿದ್ದು ಶರಾವತಿ ಹಿನ್ನೀರಿನಿಂದ ಜಲಾವೃತವಾಗಿರುವ ಗ್ರಾಮಗಳಿಗೆ ಸಂಪರ್ಕ ಸುಲಭವಾಗಲಿದೆ. ಇದು ದೇಶದ 2ನೇ ಅತಿ ದೊಡ್ಡ ಕೇಬಲ್ ಆಧಾರಿತ ಸೇತುವೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ. ಬಂದರುಗಳನ್ನು ಹೊಂದಿರುವ ಕೆಲವೇ ಲೋಕಸಭಾ ಕ್ಷೇತ್ರಗಳಲ್ಲಿ ನಮ್ಮ ಶಿವಮೊಗ್ಗ ಕೂಡ ಒಂದು ಎಂಬುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ಉಡುಪಿ ಜಿಲ್ಲೆಯ ಬೈಂದೂರು ನಮ್ಮ ಕ್ಷೇತ್ರಕ್ಕೆ ಸೇರಿರುವುದು ನಮ್ಮ ಪುಣ್ಯ ಎಂದರೆ ತಪ್ಪಾಗಲಾರದು. ಕ್ಷೇತ್ರದ ಬಂದರುಗಳ ಅಭಿವೃದ್ಧಿಗೆ ಹಲವು ಕ್ರಮಗಳನ್ನು ಕೈಗೊಂಡಿದ್ದು ಕೊಡೇರಿಯ ಕಿರುಬಂದರನ್ನು 63 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ನಿರ್ಮಿಸಲಾಗಿದೆ. 12 ಕೋಟಿ ರೂಪಾಯಿಗಳ ಅನುದಾನದಲ್ಲಿ
ಗಂಗೊಳ್ಳಿ ಬಂದರಿನ ಜೆಟ್ಟಿಗಳನ್ನು ಅಭಿವೃದ್ಧಿಗೊಳಿಸಲಾಗುತ್ತಿದೆ ಹಾಗೂ ಇದೇ ಬಂದರಿನ ಆಧುನೀಕರಣಕ್ಕೆ 22 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿಸಲಾಗಿದೆ. ಮರವಂತೆಯಲ್ಲಿ 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊರಬಂದರಿನ ನಿರ್ಮಾಣದ ಮೊದಲ ಹಂತದ ಕಾಮಗಾರಿ ಪೂರ್ಣಗೊಳಿಸಲಾಗಿದೆ. ಹೊರಬಂದರಿನ 2ನೇ ಹಂತದ ನಿರ್ಮಾಣಕ್ಕಾಗಿ 85 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಸಲಾಗಿದೆ. ಗಂಗೊಳ್ಳಿಯ ಕೋಸ್ಟಲ್ ಬರ್ತ್ ನಿರ್ಮಾಣಕ್ಕಾಗಿ 96 ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿಸಲಾಗಿದೆ. ಅನ್ನದಾತರಿಗಾಗಿ ಪ್ರತ್ಯೇಕ ಕೃಷಿ ಬಜೆಟ್ ಮಂಡಿಸಿದ ಏಕೈಕ ಮುಖ್ಯಮಂತ್ರಿ ಎಂದರೆ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು. ಅವರ ಹಾದಿಯಲ್ಲೇ ಮುನ್ನಡೆಯುತ್ತಿರುವ ಸಂಸದ ಶ್ರೀ BY ರಾಘವೇಂದ್ರರವರು ಅನ್ನದಾತರಿಗಾಗಿ 10 ಹಲವು ನೀರಾವರಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಶಿವಮೊಗ್ಗ ತಾಲೂಕಿನ ಹೊಸಹಳ್ಳಿ ಸಮೀಪದ ಅರಕೆರೆಯಲ್ಲಿ ತುಂಗಾ ನದಿಯ ನೀರನ್ನು ಏತ ನೀರಾವರಿ ಮೂಲಕ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಕುಂಸಿ ಮತ್ತು ಹಾರನಹಳ್ಳಿ ಹೋಬಳಿಯ 75 ಕೆರೆಗಳಿಗೆ ನೀರು ತುಂಬಿಸಲು ಸುಮಾರು 250 ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಲಾಗಿದೆ. ತುಂಗಭದ್ರಾ ನದಿಯ ಉಡುಗಣಿ ತಾಳಗುಂದ ಹೊಸೂರು ಕೆರೆ ತುಂಬಿಸುವ ಯೋಜನೆಯ 850 ಕೋಟಿ ರೂಪಾಯಿ ಮೊತ್ತದ ಮೊದಲ ಹಂತವು 2021ರ ಅಕ್ಟೋಬರ್ನಲ್ಲಿ ಪೂರ್ಣಗೊಂಡಿದ್ದು 186 ಕೆರೆಗಳಿಗೆ ನೀರು ತುಂಬಿಸಲಾಗಿದ್ದು 110 ಗ್ರಾಮಗಳಿಗೆ ಅನುಕೂಲವಾಗಿದೆ. ಇದೇ ಯೋಜನೆಯ 39.10 ಕೋಟಿ ರೂಪಾಯಿ ಮೊತ್ತದ 2ನೇ ಹಂತವು ಸದ್ಯದಲ್ಲೇ ಪೂರ್ಣಗೊಳ್ಳಲಿದ್ದು ಈ ಯೋಜನೆಯಿಂದ 90 ಗ್ರಾಮಗಳಿಗೆ ಅನುಕೂಲ ಮಾಡಿಕೊಡಲಾಗುತ್ತಿದೆ. ಶಿಕಾರಿಪುರ ತಾಲೂಕಿನ ಕುಮದ್ವತಿ ನದಿಯಿಂದ 3,430 ಹೆಕ್ಟೇರ್ ಅಚ್ಚುಕಟ್ಟು ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ 125 ಕೋಟಿ ರೂಪಾಯಿ ಮೊತ್ತದ ಕಸಬಾ ಏತ ನೀರಾವರಿ ಯೋಜನೆ ಪೂರ್ಣಗೊಂಡಿದ್ದು 17 ಗ್ರಾಮಗಳ ಸುಮಾರು 65,000 ಜನರಿಗೆ ಅನುಕೂಲವಾಗುತ್ತಿದೆ. ಸೊರಬ ತಾಲೂಕಿನ ವರದಾ ನದಿಯಿಂದ 68 ಕೆರೆಗಳನ್ನು ತುಂಬಿಸುವ ಒಟ್ಟು 285 ಕೋಟಿ ರೂಪಾಯಿ ಮೊತ್ತದ ಯೋಜನೆಯು 2023ರಲ್ಲಿ ಪೂರ್ಣಗೊಂಡಿದ್ದು 38 ಗ್ರಾಮಗಳ ಸುಮಾರು 35,000 ಜನರಿಗೆ ಅನುಕೂಲವಾಗುತ್ತಿದೆ. ಮೂಗೂರು ಗ್ರಾಮದ ವರದಾ ನದಿಯ ನೀರನ್ನು 31 ಕೆರೆಗಳಿಗೆ ತುಂಬಿಸುವ 105 ಕೋಟಿ ರೂಪಾಯಿ ಮೊತ್ತದ ಯೋಜನೆಯು 2023ರ ಮಾರ್ಚ್ನಲ್ಲಿ ಪೂರ್ಣಗೊಂಡಿದ್ದು 16 ಗ್ರಾಮಗಳ ಸುಮಾರು 23,000 ಜನರಿಗೆ ಅನುಕೂಲವಾಗುತ್ತಿದೆ. ಸೊರಬ ತಾಲೂಕಿನ ಕಚವಿ ಗ್ರಾಮದಲ್ಲಿ ವರದಾ ನದಿಯ ನೀರನ್ನು 16.50 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯಿಂದ 16 ಗ್ರಾಮಗಳ 32 ಕೆರೆಗಳನ್ನು ತುಂಬಿಸಲಾಗುತ್ತಿದೆ. ಶಿವಮೊಗ್ಗ ತಾಲೂಕಿನ ಮಂಡಗದ್ದೆ ಬಳಿಯ ತುಂಗಾ ನದಿ ನೀರನ್ನು ತೀರ್ಥಹಳ್ಳಿ ತಾಲೂಕಿನ ರಾಮಯ್ಯನ ಕೆರೆ, ಸೂರಯ್ಯನ ಕೆರೆ, ತೋಟದ ಕೆರೆಗಳಿಗೆ ತುಂಬಿಸುವ 8 ಕೋಟಿ ರೂಪಾಯಿ ವೆಚ್ಚದ ಏತ ನೀರಾವರಿ ಯೋಜನೆಯು ಮುಕ್ತಾಯ ಹಂತದಲ್ಲಿದ್ದು 200 ಎಕರೆ ಪ್ರದೇಶಕ್ಕೆ ನೀರು ಸಿಗಲಿದೆ. ಶಿವಮೊಗ್ಗ ತಾಲೂಕಿನ ಹೊಳೆಹನಸವಾಡಿ ಹತ್ತಿರದ ತುಂಗಾ ನದಿಯ ನೀರನ್ನು ಬಳಸಿಕೊಳ್ಳುವ 29 ಕೋಟಿ ರೂಪಾಯಿ ವೆಚ್ಚದ ಏತ ನೀರಾವರಿ ಯೋಜನೆಯಿಂದ ಹಲವು ಗ್ರಾಮಗಳ 29 ಕೆರೆಗಳು ಭರ್ತಿಯಾಗಲಿವೆ. ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 464.20 ಕೋಟಿ ರೂಪಾಯಿಯಲ್ಲಿ ಸೌಕೂರು, ಸಿದ್ದಾಪುರ, ಸುಬ್ಬಾರಾಡಿಕಿಂಡಿ, ಪಶ್ಚಿಮ ವಾಹಿನಿ, ಸೌಪರ್ಣಿಕಾ ನದಿ ಯೋಜನೆಗಳ ಮೂಲಕ 6,000 ಹೆಕ್ಟೇರ್ಗೂ ಹೆಚ್ಚು ಪ್ರದೇಶಗಳಿಗೆ ನೀರು ಒದಗಿಸಲಾಗುತ್ತಿದೆ. ಬೈಂದೂರು ವಿಧಾನಸಭಾ ಕ್ಷೇತ್ರದ 65 ಗ್ರಾಮಗಳ 848 ಜನವಸತಿ ಪ್ರದೇಶಗಳ ಸುಮಾರು 60,000 ಮನೆಗಳಿಗೆ 784.60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಲಜೀವನ್ ಮಿಷನ್ ಹಾಗೂ ನಬಾರ್ಡ್ ಯೋಜನೆಯಡಿ ಶುದ್ಧ ಕುಡಿಯುವ ನೀರನ್ನು ಪೂರೈಕೆ ಮಾಡಲಾಗುತ್ತಿದೆ. ಶಿವಮೊಗ್ಗ ಸಮೀಪದ ಸೋಗಾನೆ ಗ್ರಾಮದ 100 ಎಕರೆ ಪ್ರದೇಶದಲ್ಲಿ ಆಯುಷ್ ವಿಶ್ವವಿದ್ಯಾಲಯವನ್ನು ಮಂಜೂರು ಮಾಡಿಸಲಾಗಿದೆ. ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನ ಆವರಣದಲ್ಲಿ ವಿಜ್ಞಾನ ಕೇಂದ್ರ ಮತ್ತು ಇನೋವೇಷನ್ ಹಬ್ ಸ್ಥಾಪಿಸಲು ಕ್ರಮ ತೆಗೆದುಕೊಳ್ಳಲಾಗಿದೆ. ಶಿವಮೊಗ್ಗದ ಬಳಿಯ ನವುಲೆ ಗ್ರಾಮದ 8 ಎಕರೆ ಜಾಗದಲ್ಲಿ ರಾಜ್ಯದಲ್ಲಿಯೇ ವಿನೂತನವಾದ ರಾಷ್ಟ್ರೀಯ ರಕ್ಷಾ ವಿಶ್ವವಿದ್ಯಾಲಯದ ಕ್ಯಾಂಪಸ್ ತಲೆ ಎತ್ತಿದೆ. 2010ಕ್ಕೂ ಮೊದಲು ಒಂದೇ ಒಂದು ಕೇಂದ್ರೀಯ ವಿದ್ಯಾಲಯವಿಲ್ಲದ ಈ ಕ್ಷೇತ್ರಕ್ಕೆ ಸಂಸದ ಶ್ರೀ BY ರಾಘವೇಂದ್ರ ಅವರು ಒಟ್ಟು 3 ಕೇಂದ್ರೀಯ ವಿದ್ಯಾಲಯಗಳನ್ನು ತಂದಿದ್ದು ಬೈಂದೂರಿನಲ್ಲಿ 4ನೇ ಕೇಂದ್ರೀಯ ವಿದ್ಯಾಲಯ ಸ್ಥಾಪಿಸಲು ನಿರ್ಧರಿಸಿದ್ದಾರೆ. 2013ರಲ್ಲಿ 787 ಎಕರೆ ಪ್ರದೇಶದಲ್ಲಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರಾರಂಭವಾಗಿದ್ದು ಈ ಭಾಗದ ವಿದ್ಯಾರ್ಥಿಗಳು ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಅನುಕೂಲವಾಗಿದೆ. ಹೇಗೆ ಹಲವು ಶಬ್ದಗಳು ಸೇರಿದರೆ ಒಂದು ಅರ್ಥಗರ್ಭಿತ ವಾಕ್ಯವಾಗುತ್ತದೆಯೋ ಹಾಗೆಯೇ ಹಲವು ಆರೋಗ್ಯವಂತರು ಸೇರಿ ಆರೋಗ್ಯಕರ ಸಮಾಜ ನಿರ್ಮಿಸುತ್ತಾರೆ. ಇದನ್ನು ಅರಿತ ಸಂಸದ BY ರಾಘವೇಂದ್ರರವರು 100 ಕೋಟಿ ರೂಪಾಯಿ ವೆಚ್ಚದ 100 ಹಾಸಿಗೆ ಸಾಮರ್ಥ್ಯದ ಹಾಗೂ 32 ಸಿಬ್ಬಂದಿಗಳ ವಸತಿ ಸಮುಚ್ಚಯ ಉಳ್ಳ ESI ಆಸ್ಪತ್ರೆ ನಿರ್ಮಿಸಿದ್ದಾರೆ. ಶಿಕಾರಿಪುರದಲ್ಲಿ 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬರೋಬ್ಬರಿ 2 ಎಕರೆ ಪ್ರದೇಶದಲ್ಲಿ 60 ಬೆಡ್ಗಳನ್ನು ಹೊಂದಿರುವ ಆಸ್ಪತ್ರೆಯನ್ನು ನಿರ್ಮಿಸಲಾಗಿದೆ. ಕ್ಯಾನ್ಸರ್ ಆಸ್ಪತ್ರೆಯ ನಿರ್ಮಾಣಕ್ಕೆ ಜಾಗದ ಅನುಮತಿ ಪಡೆದಿದ್ದು ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪನವರು ಶಂಕುಸ್ಥಾಪನೆ ಮಾಡಿದ್ದಾರೆ. ಇದೀಗ ಕಾಮಗಾರಿ ಪ್ರಗತಿ ಹಂತದಲ್ಲಿದೆ. CGHS ಜನರಲ್ ಆಸ್ಪತ್ರೆಯ ನಿರ್ಮಾಣ ಕಾರ್ಯಕ್ಕೂ ಇತ್ತೀಚೆಗಷ್ಟೇ ಸಮ್ಮತಿ ದೊರೆತಿರುವುದು ಸಂತಸದ ವಿಷಯವಾಗಿದೆ. ಈ ಹಿಂದೆ ಶಿವಮೊಗ್ಗದ ಜನರು ತಮ್ಮ ಪಾಸ್ಪೋರ್ಟ್ ಕೆಲಸಕ್ಕಾಗಿ ದೂರದ ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿಗಳಿಗೆ ಹೋಗಬೇಕಿತ್ತು. ಶಿವಮೊಗ್ಗದ ಜನರಿಗೆ ಅನುಕೂಲ ಮಾಡಿಕೊಡುವ ಸಲುವಾಗಿ ಈಗ ಶಿವಮೊಗ್ಗದಲ್ಲಿಯೇ ಒಂದು ಪಾಸ್ಪೋರ್ಟ್ ಕೇಂದ್ರವನ್ನು ತೆರೆಯಲಾಗಿದೆ. ಇದರಿಂದ ಈವರೆಗೆ 50,000ಕ್ಕೂ ಹೆಚ್ಚು ಮಂದಿ ಪಾಸ್ಪೋರ್ಟ್ ಪಡೆದುಕೊಂಡಿದ್ದಾರೆ.
ಶತಮಾನೋತ್ಸವದ ಸಂಭ್ರಮದಲ್ಲಿರುವ ಭದ್ರಾವತಿಯ ವಿಐಎಸ್ಎಲ್ ಕಾರ್ಖಾನೆ ಹಾಗೂ ಇದರ ಕಾರ್ಮಿಕರ ಹಿತರಕ್ಷಣೆಗೆ ಸಂಬಂಧಿಸಿ ಸಂಸದರಾದ ಶ್ರೀ ಬಿವೈ ರಾಘವೇಂದ್ರರವರು ಸದಾ ಬದ್ಧತೆ ತೋರಿದ್ದಾರೆ. ಈವರೆಗಿನ ಇವರ ಹಲವು ಮನವಿಗಳು ಮತ್ತು ಇವರ ನಿರಂತರ ಪ್ರಯತ್ನದ ಫಲವಾಗಿ ವಿಐಎಸ್ಎಲ್ನ ಪುನರುಜ್ಜೀವನಕ್ಕಾಗಿ ಕೇಂದ್ರ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ರವರು ಕೇಂದ್ರ ಉಕ್ಕು ಸಚಿವರಿಗೆ ಪತ್ರವನ್ನು ಬರೆದಿದ್ದಾರೆ. ಆದಷ್ಟು ಬೇಗ ಈ ಕಾರ್ಯ ನೆರವೇರಲಿದೆ ಎಂದು ವಿಶ್ವಾಸವಿದೆ. ಮಲೆನಾಡಿಗರಿಗೆ ಹಸಿರೇ ಉಸಿರು. ಹಸಿರಿನಿಂದ ಪ್ರವಾಸಿಗರ ಆಕರ್ಷಣೆ ಖಚಿತ. ಇದರಿಂದ ಶಿವಮೊಗ್ಗಕ್ಕೆ ವಿಶ್ವದ ಮೂಲೆ ಮೂಲೆಯಿಂದ ಪ್ರವಾಸಿಗರು ಆಗಮಿಸುತ್ತಾರೆ. ಇದನ್ನು ಅರಿತ ಶ್ರೀ ಬಿವೈ ರಾಘವೇಂದ್ರ ಅವರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಿವಮೊಗ್ಗದ ತ್ಯಾವರೆಕೊಪ್ಪ ಹುಲಿ ಹಾಗೂ ಸಿಂಹಧಾಮವನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಿ ರಾಜ್ಯದಲ್ಲಿಯೇ ಮೊಟ್ಟಮೊದಲ ಕಾಡು ಕೋಣ ಸಫಾರಿ ಆರಂಭಿಸಿದ್ದಾರೆ. ಕೊಡಚಾದ್ರಿ ಮತ್ತು ಕೊಲ್ಲೂರಿನ ನಡುವೆ 320 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇಬಲ್ ಕಾರ್ ಸೌಲಭ್ಯವನ್ನು ಕಲ್ಪಿಸಲಾಗುತ್ತಿದೆ. ಜೋಗ ಜಲಪಾತದಲ್ಲಿ ಹಲವಾರು ಸಾಹಸ ಚಟುವಟಿಕೆಗಳಿಗೆ 85 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಜಿಪ್ ಲೈನ್ ವ್ಯವಸ್ಥೆ ಮತ್ತು ಜೋಗ ಜಲಪಾತದ ಸಮಗ್ರ ಅಭಿವೃದ್ಧಿಗಾಗಿ 81 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿಸಲಾಗಿದೆ. 49 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉಡುತಡಿಯಲ್ಲಿ ಅಕ್ಕಮಹಾದೇವಿಯವರ ಜನ್ಮಸ್ಥಳದ ಸಮಗ್ರ ಅಭಿವೃದ್ಧಿ, ಸುಮಾರು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮರವಂತೆ ಮತ್ತು ಸೋಮೇಶ್ವರ ಸಮುದ್ರ ತೀರದ ಅಭಿವೃದ್ಧಿ ನಡೆದಿದ್ದು, ಇವೆಲ್ಲದರಿಂದ ಪ್ರವಾಸಿಗರ ಸಂಖ್ಯೆ ಇನ್ನೂ ಹೆಚ್ಚಾಗಿ ಸ್ಥಳೀಯ ವಿವಿಧ ವ್ಯಾಪಾರಿಗಳಿಗೆ ಇನ್ನಷ್ಟು ಅನುಕೂಲವಾಗಲಿದೆ. ಸಮಾಜದ ಪ್ರಗತಿಯಲ್ಲಿ ಸಮುದಾಯ ಭವನಗಳ ಮಹತ್ವವನ್ನು ಚೆನ್ನಾಗಿ ಅರಿತಿರುವ ಸಂಸದರಾದ ಶ್ರೀ ಬಿವೈ ರಾಘವೇಂದ್ರರವರ ಅವಧಿಯಲ್ಲಿ ಕ್ಷೇತ್ರದ ವಿವಿಧೆಡೆ ಸುಮಾರು 450 ಕೋಟಿ ರೂಪಾಯಿಯಲ್ಲಿ ಬರೋಬ್ಬರಿ 1300ಕ್ಕೂ ಅಧಿಕ ಸಮುದಾಯ ಭವನಗಳ ಮಂಜೂರು ಪಡಿಸಿದ್ದು, ಈ ಪೈಕಿ ಸುಮಾರು 700 ಸಮುದಾಯ ಭವನಗಳ ನಿರ್ಮಾಣ ಪೂರ್ಣಗೊಂಡು ಸಮುದಾಯಗಳ ಏಳಿಗೆಗೆ ಕೊಡುಗೆ ನೀಡುತ್ತಿವೆ. ತಂದೆಯಂತೆಯೇ ಮಾನವೀಯತೆಯನ್ನು ಮೈಗೂಡಿಸಿಕೊಂಡಿರುವ ಸಂಸದ ಶ್ರೀ ಬಿವೈ ರಾಘವೇಂದ್ರರವರು ನೊಂದವರ ಕಣ್ಣೀರೊರೆಸುತ್ತಾ ಬಂದಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಯ ಜೊತೆಗೆ ಸಂಕಷ್ಟದಲ್ಲಿರುವ ಜನರ ಭಾವನೆಗಳಿಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸಿ ಮಾದರಿಯಾಗಿದ್ದಾರೆ. 1520 ದಿವ್ಯಾಂಗರನ್ನು ಗುರುತಿಸಿ ಅವರಿಗೆ ಒಟ್ಟು 74.99 ಲಕ್ಷ ರೂಪಾಯಿ ಮೊತ್ತದ 67 ಟ್ರೈಸೈಕಲ್, 208 ವೀಲ್ ಚೇರ್, 14 ಸಿಪಿ ಚೇರ್, 426 ಊರುಗೋಲು, 87 ವಾಕಿಂಗ್ ಸ್ಟಿಕ್, 59 ರೋಲೇಟರ್, 25 ಸ್ಮಾರ್ಟ್ ಕೇನ್, 7 ಸ್ಮಾರ್ಟ್ ಫೋನ್, 502 ಶ್ರವಣ ಸಾಧನ, 502 ಮಲ್ಟಿ ಸೆನ್ಸರಿ ಇನ್ಕ್ಲೂಸಿವ್ ಎಜುಕೇಶನಲ್ ಕಿಟ್, 4 ADL ಕಿಟ್, 143 ಕೃತಕ ಅಂಗಗಳನ್ನು ಜೋಡಿಸುವ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಅಡಿಪ್ ಅಡಿಯಲ್ಲಿ ದಿವ್ಯಾಂಗರಿಗೆ ಮತ್ತು RBI ಯೋಜನೆ ಅಡಿ ಹಿರಿಯ ನಾಗರಿಕರಿಗೆ 500ಕ್ಕೂ ಅಧಿಕ ವಿವಿಧ ಸಲಕರಣೆಗಳನ್ನು ಹಾಗೂ ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯಲ್ಲಿ 44 ತ್ರಿಚಕ್ರ ವಾಹನಗಳನ್ನು ವಿತರಿಸಲಾಗಿದೆ. ಕೋವಿಡ್ ಸಂದರ್ಭದಲ್ಲಿ ಆಶಾ ಅಂಗನವಾಡಿ ಆರೋಗ್ಯ ಕಾರ್ಯಕರ್ತರಿಗೆ ಮತ್ತು ಸುಮಾರು 48,000 ಕುಟುಂಬಗಳಿಗೆ ಒಟ್ಟು 3.50 ಕೋಟಿ ರೂಪಾಯಿ ಮೊತ್ತದ ಆಹಾರ ಕಿಟ್ಗಳನ್ನು, 2 ಲಕ್ಷ ಜನರಿಗೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ಗಳನ್ನು ಉಚಿತವಾಗಿ ವಿತರಿಸಿ ಮಾನವೀಯತೆ ಮೆರೆದಿದ್ದಾರೆ. ಮಾಜಿ ಪ್ರಧಾನಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ ಹಾಗೂ ಮಾಜಿ ಮುಖ್ಯಮಂತ್ರಿ ಶ್ರೀ BS ಯಡಿಯೂರಪ್ಪನವರ ಜನ್ಮದಿನದಂದು ಸುಮಾರು 1.48 ಲಕ್ಷ ಜನರಿಗೆ ಆಯುಷ್ಮಾನ್ ಕಾರ್ಡ್ಗಳನ್ನು ವಿತರಿಸಿ ನೆರವಾಗಿದ್ದಾರೆ. ಬೈಂದೂರಿನ ಮೀನುಗಾರರಿಗೆ ಅನುಕೂಲವಾಗುವಂತೆ ಗಂಗೊಳ್ಳಿ ಬಂದರು ರಸ್ತೆ, ಐಸ್ ಪ್ಲಾಂಟ್ ಮೀನುಗಾರಿಕಾ ರಸ್ತೆ, ಕಂಚಗೋಡ ಮೀನುಗಾರಿಕಾ ರಸ್ತೆಯಲ್ಲಿ ಚರಂಡಿ ನಿರ್ಮಾಣ, ಎಡತ್ರೆಕೋಡು ರಸ್ತೆ, ಕೊಡೇರಿ ಮೀನುಗಾರಿಕಾ ರಸ್ತೆ, ಅದ್ರಗೋಳಿ ಮೀನುಗಾರಿಕಾ ರಸ್ತೆ, ಹೀಗೆ ಹಲವು ಮೀನುಗಾರಿಕಾ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಬಿವೈ ರಾಘವೇಂದ್ರ ಅವರು ಯಶಸ್ವಿಯಾಗಿದ್ದಾರೆ. ಭಾರತದ ನಗರಗಳು ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡು ಸ್ಮಾರ್ಟ್ ಆಗಬೇಕು ಎಂಬುದು ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆ. ಈ ನಿಟ್ಟಿನಲ್ಲಿ ಜಾರಿಗೆ ಬಂದ ಸ್ಮಾರ್ಟ್ ಸಿಟಿ ಯೋಜನೆಗೆ ಶಿವಮೊಗ್ಗ ನಗರ ಆಯ್ಕೆಯಾಗುವಂತೆ ಮಾಡುವಲ್ಲಿ ಸಂಸದ ಶ್ರೀ ಬಿವೈ ರಾಘವೇಂದ್ರರವರು ಯಶಸ್ವಿಯಾದರು. ಶಿವಮೊಗ್ಗ ನಗರದಲ್ಲಿ ಸುಮಾರು 990 ಕೋಟಿ ರೂಪಾಯಿ ಮೊತ್ತದ 73 ವಿವಿಧ ಯೋಜನೆಗಳು ಜಾರಿಗೆ ಬಂದಿವೆ. ಶಿವಪ್ಪ ನಾಯಕ ವೃತ್ತದ ಹತ್ತಿರ 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಹುಮಹಡಿ ವಾಹನ ನಿಲುಗಡೆ ವ್ಯವಸ್ಥೆ, ತುಂಗಾ ನದಿಯ ತಡೆಗೋಡೆ ಸಮೀಪದಲ್ಲಿ ಒಟ್ಟು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಾಕಿಂಗ್ ಟ್ರ್ಯಾಕ್, ಪಾರ್ಕ್, ಜಿಮ್, ಗ್ರಂಥಾಲಯ, ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ 10 ಹಲವು ಕಾಮಗಾರಿಗಳನ್ನು ಶಿವಮೊಗ್ಗ ನಗರದಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಯುವ ಜನತೆ ಕ್ರೀಡಾ ವಲಯದಲ್ಲಿ ಹೆಚ್ಚಿನ ಸಾಧನೆ ಮಾಡಿ ದೇಶದ ಖ್ಯಾತಿಯನ್ನು ಮುಗಿಲೆತ್ತರಕ್ಕೆ ಕೊಂಡೊಯ್ಯಲು ವಿಶೇಷ ಕೊಡುಗೆ ನೀಡಬೇಕಿದೆ. ಈ ನಿಟ್ಟಿನಲ್ಲಿ ಯೋಚಿಸಿ ಸಂಸದ ಶ್ರೀ ಬಿವೈ ರಾಘವೇಂದ್ರರವರು ಶಿವಮೊಗ್ಗದ ವಾಜಪೇಯಿ ಬಡಾವಣೆಯಲ್ಲಿ ವಿವಿಧೋದ್ದೇಶದ ಒಳಾಂಗಣ ಕ್ರೀಡಾಂಗಣವನ್ನು ನಿರ್ಮಿಸಲು ಕ್ರಮ ವಹಿಸಲಾಗಿದೆ. ಸಹ್ಯಾದ್ರಿ ಕಾಲೇಜು ಆವರಣದಲ್ಲಿ ಮಲ್ಟಿಪರ್ಪಸ್ ಇಂಡೋರ್ ಕ್ರೀಡಾಂಗಣ ನಿರ್ಮಾಣಕ್ಕೆ 4.5 ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದು ಕಾಮಗಾರಿ ಕೊನೆಯ ಹಂತದಲ್ಲಿದೆ. ನೆಹರು ಸ್ಟೇಡಿಯಂ ಕೂಡ ಅಭಿವೃದ್ಧಿಗೊಂಡಿದ್ದು ಒಟ್ಟು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಶಿರಾಳಕೊಪ್ಪದಲ್ಲಿ ಮತ್ತು ಶಿಕಾರಿಪುರ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಖೇಲೋ ಇಂಡಿಯಾ ಒಳಾಂಗಣ ಕ್ರೀಡಾಂಗಣವು 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದೆ. ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರ ಸರ್ಕಾರದ ವಿವಿಧ ಯೋಜನೆಗಳನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸಮರ್ಪಕವಾಗಿ ಅನುಷ್ಠಾನಗೊಳಿಸಿ ಹೆಚ್ಚಿನ ಸಂಖ್ಯೆಯ ಅರ್ಹ ಫಲಾನುಭವಿಗಳಿಗೆ ತಲುಪಿಸಲಾಗಿದೆ.
ಜಲ್ ಜೀವನ್ ಮಿಷನ್ ಯೋಜನೆಯಡಿ 3,09,198 ಮನೆಗಳಿಗೆ ಕುಡಿಯುವ ನೀರಿನ ಸಂಪರ್ಕ ಒದಗಿಸಲಾಗಿದೆ. ಮಲ್ಟಿ ವಿಲೇಜ್ ಸ್ಕೀಮ್ ಅಡಿಯಲ್ಲಿ 197 ಹಳ್ಳಿಗಳಿಗೆ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಲಾಗಿದೆ. ಪಿಎಂ ಉಜ್ವಲ ಯೋಜನೆಯಡಿ 94,909 ಫಲಾನುಭವಿಗಳಿಗೆ ಉಚಿತ ಗ್ಯಾಸ್ ಸಂಪರ್ಕ. ಪಿಎಂ ಆಯುಷ್ಮಾನ್ ಭಾರತ್ ಆರೋಗ್ಯ ಯೋಜನೆಯಡಿ 2,04,578 ಜನರಿಗೆ ಉಚಿತ ಚಿಕಿತ್ಸೆ. ಪಿಎಂ ಗರೀಬ್ ಕಲ್ಯಾಣ್ ಯೋಜನೆಯಡಿ 14,60,814 ಫಲಾನುಭವಿಗಳಿಗೆ ಉಚಿತ ಅಕ್ಕಿ. ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ 27,807 ಶೌಚಾಲಯಗಳ ನಿರ್ಮಾಣ. ಪಿಎಂ ಶ್ರಮಯೋಗಿ ಮಾನಧನ್ ಯೋಜನೆಯಡಿ 5,287 ಕಾರ್ಮಿಕರಿಗೆ ಪಿಂಚಣಿ. ಇ ಶ್ರಮ್ ಯೋಜನೆಯಡಿ 3,39,840 ಕಾರ್ಮಿಕರ ನೋಂದಣಿ. ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿ 1,96,359 ರೈತರಿಗೆ ಪ್ರೋತ್ಸಾಹಧನ. ಪಿಎಂ ಫಸಲ್ ಬಿಮಾ ಯೋಜನೆಯಡಿ 60,572 ರೈತರಿಗೆ ಪರಿಹಾರ. ಪಿಎಂ ಸ್ವಾನಿಧಿ ಯೋಜನೆಯಡಿ 9,682 ಬೀದಿ ವ್ಯಾಪಾರಿಗಳಿಗೆ ಆರ್ಥಿಕ ನೆರವು. ಪಿಎಂ ಪೋಷಣ್ ಅಭಿಯಾನ್ ಯೋಜನೆಯಡಿ 7,71,860 ಫಲಾನುಭವಿಗಳಿಗೆ ಪೌಷ್ಟಿಕ ಆಹಾರ. ಪಿಎಂ ಮುದ್ರಾ ಯೋಜನೆಯಡಿ 89,545 ಫಲಾನುಭವಿಗಳಿಗೆ ಸಾಲ ಸೌಲಭ್ಯ. ಪಿಎಂ ಮಾತೃವಂದನಾ ಯೋಜನೆಯಡಿ 58,022 ಗರ್ಭಿಣಿಯರಿಗೆ ಪ್ರೋತ್ಸಾಹಧನ ವಿತರಿಸಲಾಗಿದೆ. ಹೀಗೆ ನೂರಾರು ಜನಪರ ಹಾಗೂ ಅಭಿವೃದ್ಧಿಪರ ಯೋಜನೆಗಳಿಂದಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬದಲಾವಣೆಯ ಪರ್ವ ಆರಂಭವಾಗಿದೆ. ಬೆಂಗಳೂರಿನಂತಹ ಮಹಾನಗರಗಳಿಗೆ ಮಾತ್ರವೇ ಸೀಮಿತವಾಗಿದ್ದ ಅನೇಕ ಸರ್ಕಾರಿ ಹಾಗೂ ಖಾಸಗಿ ಸೇವೆಗಳು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲೂ ಸಿಗಲಾರಂಭಿಸಿದೆ. ನಿಮ್ಮಲ್ಲಿ ಅನೇಕರು ಬೆಂಗಳೂರಿನಲ್ಲಿ ನೆಲೆಸಲು ಆಗಮಿಸುವಾಗ ಸೂಕ್ತ ಸಾರಿಗೆ ವ್ಯವಸ್ಥೆ ಇರಲಿಲ್ಲ. ಆದರೆ ಈಗ ವಿಮಾನ ನಿಲ್ದಾಣದ ಆರಂಭ, ರೈಲ್ವೆ ಹಾಗೂ ರಸ್ತೆ ಸಾರಿಗೆ ಸೇವೆಗಳಲ್ಲಿ ಗಣನೀಯ ಪ್ರಗತಿಯಾಗಿದೆ. ನಿಮ್ಮನ್ನು ಮತ್ತೊಮ್ಮೆ ಭೇಟಿಯಾಗಲು ಗುಣಮಟ್ಟದ ಮೂಲ ಸೌಕರ್ಯಗಳೊಂದಿಗೆ ಮಲೆನಾಡು ಕಾತರವಾಗಿದೆ. ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳು ಸಾಧ್ಯವಾಗಿದ್ದು ನಮ್ಮೆಲ್ಲ ನಾಯಕರ ಸಲಹೆ, ಪ್ರೋತ್ಸಾಹ ಮತ್ತು ಸಹಕಾರದಿಂದ. ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಜೊತೆಯಾದವರು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು, ಶ್ರೀ ಅಮಿತ್ ಶಾ ಜಿ, ಶ್ರೀ ನಿತಿನ್ ಗಡ್ಕರಿ ಜಿ, ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪನವರು ಹಾಗೂ ಬಸವರಾಜ ಬೊಮ್ಮಾಯಿ ಅವರು, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಶಾಸಕರಾದ ಶ್ರೀ BY ವಿಜಯೇಂದ್ರರವರು, ಶ್ರೀ ಅರಗ ಜ್ಞಾನೇಂದ್ರ, ಶ್ರೀ ಚನ್ನಬಸಪ್ಪ, ಶ್ರೀ ಗುರುರಾಜ್ ಗಂಟಿಹೊಳಿ, ಶ್ರೀ ರುದ್ರೇಗೌಡ, ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ, ಶ್ರೀ DS ಅರುಣ್, ಶ್ರೀ ಭಾರತಿ ಶೆಟ್ಟಿ ಹಾಗೂ ಪಕ್ಷದ ಪ್ರಮುಖ ಮುಖಂಡರಾದ DH ಶಂಕರಮೂರ್ತಿ, ಶ್ರೀ ಭಾನುಪ್ರಕಾಶ್, ಶ್ರೀ ಹರತಾಳು ಹಾಲಪ್ಪ, ಶ್ರೀ ಕುಮಾರ್ ಬಂಗಾರಪ್ಪ, ಶ್ರೀ ಸ್ವಾಮಿರಾವ್, ಶ್ರೀ ಅಶೋಕ್ ನಾಯಕ್, ಶ್ರೀ ಕುಮಾರಸ್ವಾಮಿ, ಶ್ರೀ RK ಸಿದ್ದರಾಮಣ್ಣ, ಶ್ರೀ ಗಿರೀಶ್ ಪಾಟೀಲ್, ಶ್ರೀ ಮಂಗೋಟಿ ರುದ್ರೇಶ್, ಶ್ರೀ ದತ್ತಾತ್ರಿ, ಶ್ರೀ C ಮಂಜುಳಾ ಹಾಗೂ ಶ್ರೀ TD ಮೇಘರಾಜ್ ಸದೃಢ ಭಾರತಕ್ಕಾಗಿ ಹಾಗೂ ಅದರ ಉತ್ತಮ ಭವಿಷ್ಯಕ್ಕಾಗಿ NDA ಮೈತ್ರಿಕೂಟದ ಜೊತೆಗೆ ಹೆಜ್ಜೆ ಹಾಕುತ್ತಿರುವ ಮಾಜಿ ಪ್ರಧಾನಿಗಳಾದ ಶ್ರೀ HD ದೇವೇಗೌಡರವರು, ಮಾಜಿ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿ ಅವರು, ಶ್ರೀ ಶಾರದಾ ಪೂರ್ಯ ನಾಯಕ್, ಶ್ರೀ KB ಪ್ರಸನ್ನಕುಮಾರ್, ಶ್ರೀ ಶಾರದಾ ಅಪ್ಪಾಜಿ ಗೌಡ ಹಾಗೂ ಕಡಿದಾಳ್ ಗೋಪಾಲ್. ಶಿವಮೊಗ್ಗದ ಅಭಿವೃದ್ಧಿಗಾಗಿ ನಾವು ಒಟ್ಟಾಗಿ ಶ್ರಮಿಸೋಣ. ಮೇ 7ನೇ ತಾರೀಕು ತಪ್ಪದೆ ಮತದಾನ ಮಾಡೋಣ. ಮಲೆನಾಡಿನ ಮಡಿಲು, ಸೌಂದರ್ಯದ ಹೊಳ್ಳು, ಶಿವಮೊಗ್ಗದ ಜನತೆಗೆ ನಮಸ್ಕಾರಗಳು.